ಓಂ ಶಾಂತಿ. ಓಂ ಶಾಂತಿ. ಎಲ್ಲ ಚೆನ್ನಾಗಿದ್ದೀರಿ? ಎಲ್ಲರಿಗೆ ಹಬ್ಬದ ಶುಭಾಶಯಗಳಿನ್ ಅಡ್ವಾನ್ಸ್. ಸೊ ಬೆಳಗಬೇಕಲ್ಲ, ನೀವು ಸೃಷ್ಟಿಯ ಮುಂದೆ ಹೆಂಗ್ ಬೆಳಗ್ಬೇಕು ಹೇಳ್ರಿ? ಯಾವ ತರ ಬೆಳಗಬೇಕು? ನಿರಂತರ ಜ್ಯೋತಿಯಾಗಿ, ಜ್ಯೋತಿ ಸ್ವರೂಪರಾಗಿ, ಏಕರಸವಾಗಿ ಬೆಳಗ್ರಿ. ಇಲ್ಲ ನಕ್ಷತ್ರಗಳಾಗಿ ಏಕರಸವಾಗಿ ಹೊಳಿತಾ ಇರಿ. ಯಾಕೆಂದ್ರೆ ದೀಪಾವಳಿಯಲ್ಲಿ ಸ್ಟಾರನು ಆಚೆ ಹಾಕ್ತಾರೆ, ದೀಪಗಳನ್ನು ಹಚ್ಚುತ್ತಾರೆ. ಯಾವುದಾದ್ರೂ ರೂಪದಲ್ಲಿ ಅಖಂಡ ಜ್ಯೋತಿಯಾಗಿ ಏಕರಸವಾಗಿ ಬೆಳಗ್ರಿ ಅಂತಾರೆ ಬಾಬಾ. ಯಾಕೆಂದ್ರೆ ವಿಶ್ವಕ್ಕೆ ನಿಮ್ಮೆಲ್ಲರ ಸ್ಥಿತಿಯ ಅಗತ್ಯ ಇದೆ. ನಿಮ್ಮೆಲ್ಲರ ಸತ್ ಸ್ವರೂಪದ, ನಿರ್ವಿಘ್ನ ಸ್ವರೂಪದ, ನಿರ್ಬಂಧನ ಸ್ವರೂಪದ ನಿರಂತರ ಏಕರಸವಾಗಿ ಆ ಸೂಕ್ಷ್ಮ ಶಕ್ತಿಗಳ ಗುಣಗಳ ಏನು ಪ್ರಭಾವ ಹೋಗ್ಬೇಕು. ನಾವೆಲ್ಲ ಬ್ರಾಹ್ಮಣ ಮಕ್ಕಳಿಂದ ಅದ್ ನಿರಂತರವಾಗಿ ಹೋಗ್ಬೇಕು. ಪ್ರಕೃತಿಗೂ ಆ ಸೂಕ್ಷ್ಮ ವೈಬ್ರೇಷನ್ ಬೇಕು, ಮನುಷ್ಯಾತ್ಮರಿಗೂ ಬೇಕು. ತುಂಬಾ ಗಮನ ಇಟ್ಟು ಯೋಚನೆ ಮಾಡಿ ಪ್ಲಸ್ ಕೇಳಿ. ಬಾಬಾ ಏಕರಸವಾಗಿ ಸಂಪೂರ್ಣ ಹೊಳಿತಾ ಇರೋ ನಕ್ಷತ್ರವಾಗಿ ಹೊಳಿತಾ ಇರಿ, ಇಲ್ಲ ದೀಪವಾಗಿ ಬೆಳಗ್ತೀರಿ ಅಂತಾರೆ. ಸೊ ನಾಳೆ ನಾಡಿದ್ದಾಚೆ ನಾಡಿ 3 days ಹಬ್ಬ. ಸೊ 3 days ನೀವು ಚೈತನ್ಯ ಲಕ್ಷ್ಮಿಯರಾಗಿ ಎಲ್ಲ ಮನುಷ್ಯಾತ್ಮರಿಗೆ ದಾತನಾಗಿ ಜ್ಞಾನ ಧನವನ್ನ ಎಲ್ಲ ಪ್ರಾಪ್ತಿಗಳನ್ನ ಮಾಡಿಸ್ಬೇಕಂದ್ರೆ ನಿರಂತರವಾಗಿ ಬೆಳಗಬೇಕಾಗುತ್ತೆ, ಇಲ್ಲಾಂದ್ರೆ ಕೊಡಕ್ಕಾಗಲ್ಲ. ಸೊ ಈ 3 days ಭಲೆ ನೀವು ಲೌಕಿಕ ಕಾರ್ಯಗಳಲ್ಲಿ ಬ್ಯುಸಿ ಇದ್ರೂ ಆ ಸೂಕ್ಷ್ಮ ಆಂತರಿಕ ಬ್ರಹ್ಮಾಂಡದ ಸೈಲೆನ್ಸ್ ಏನಿದೆ, ಆ ಸೈಲೆನ್ಸ್ ಅಲ್ಲಿ ಏಕರಸವಾಗಿ ಸ್ಥಿರವಾದ ಸ್ಥಿತಿಯಲ್ಲಿ ಇದ್ದುಕೊಂಡು ಎಲ್ಲರಿಗೆ ಪ್ರಾಪ್ತಿ ಮಾಡಿಸ್ಬೇಕು ಅನ್ನೋದೇನಿದೆ, ಇದು ಅಟೆನ್ಷನ್ ಇಡಿ. बाप दादा सभी बच्चों को देख हर बच्चे के वर्तमान लगन में मगन रहने की स्थिति और भविष्य प्राप्ति को देख हर्षित हो रहे। क्या थे, क्या बने हैं और भविष्य में भी क्या बनने वाले. ಇಂಪಾರ್ಟೆಂಟ್ ಏನಂದ್ರೆ ಬಾಪ್ ದಾದಾ ಎಲ್ಲಾ ಮಕ್ಕಳನ್ನ ನೋಡ್ತಾ ಪ್ರತಿಯೊಬ್ಬ ಮಗುವಿನ ವರ್ತಮಾನದ ಲಗನ್ನಲ್ಲಿ ಮಗ್ನರಾಗೋ ಸ್ಥಿತಿ ಏನಿದೆ ಅದನ್ನ ನೋಡ್ತಾರೆ. ಯಾಕೆಂದ್ರೆ ವರ್ತಮಾನದಲ್ಲಿ ಬಾಬೂರ ಲಗನ್ ಅಂದ್ರೆ ಪ್ರೀತಿ. ಬಾಬೂರ ಪ್ರೀತಿಯಲ್ಲಿ ಮಗ್ನ ಅವಸ್ಥೆ ಇಲ್ಲ. ಮಗ್ನರಾಗಕ್ಕಾಗಲ್ಲ ಅಂದ್ರೆ ನಾವು ಏಕರಸವಾಗಿ ಯೋಗ ಮಾಡಕ್ಕಾಗಲ್ಲ. ಬುದ್ಧಿ ಅಲಿತಾನೆ ಇದ್ರೆ ಮನಸ್ಸು ಬುದ್ಧಿಯ ಏಕಾಗ್ರತೆ ಬಾಬೂರ್ ಸ್ವರೂಪದ ಮೇಲಿಲ್ಲ. ಪರಂಧಾಮದಲ್ಲಿ ಆ ಸೈಲೆನ್ಸ್ ಅಲ್ಲಿ ಏಕಾಗ್ರ ಆಗಕ್ಕಾಗ್ತಿಲ್ಲ ಅಂದ್ರೆ ನಾವು ಇದುವರೆಗೂ ಪುರುಷಾರ್ಥ 0 ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಈ ವರ್ತಮಾನದ ಈ ಮಗ್ನಾವಸ್ಥೆಯ ಮೇಲೆ ಭವಿಷ್ಯದ ಪ್ರಾಪ್ತಿ ಏನಿದೆ, ಸೂರ್ಯವಂಶಿನ ಚಂದ್ರವಂಶಿನ ಅದರಲ್ಲಿನೂ ಏನ್ ಪದವಿ ಗೊತ್ತಾಗ್ಬಿಡುತ್ತೆ. ಅದನ್ನ ನೋಡಿ ಹರ್ಷಿತರಾಗ್ತಿದ್ದಾರೆ. ಮಕ್ಕಳು ಏನಾಗಿದ್ರು ಏನಾಗ್ತಿದ್ದಾರೆ, ತನ್ನ ಭವಿಷ್ಯವನ್ನು ಏನ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ಬಾಬು ನೋಡ್ತಿದ್ದಾರೆ. हर एक बच्चा विश्व के आगे विशेष आत्मा है. हर एक के मस्तक पर भाग्य का सितारा चमक रहा है. ऐसे ही अभ्यास हो सदा चमकते हुए
सितारे को देखते रहे, इसी प्रैक्टिस को सदा बढ़ाते चलो। जहां देखो, जब भी किसको देखो, ऐसा नेचुरल अभ्यास हो जो शरीर को देखते हुए ना देखो, शरीर को देखते हुए ना देखो, सदा नजर चमकते हुए सितारे के तरफ ही जाए। ಇದು ಬ್ರಾಹ್ಮಣ ಜೀವನದ ಫಂಡಮೆಂಟಲ್ ನಿಯಮ. ಇಲ್ಲಿ ಬಂದ ಮೇಲೆ ಶರೀರಗಳನ್ನ ನೋಡಂಗಿಲ್ಲ, ಶರೀರಧಾರಿಗಳಾಗಿನೂ ನೋಡಂಗಿಲ್ಲ, ಅವರ ಅವಗುಣಗಳನ್ನ, ಅವರ ದೇಹದ ರೂಪಗಳನ್ನ ನೋಡಂಗಿಲ್ಲ. ಇದು ಪವಿತ್ರತೆಯ ಫಂಡಮೆಂಟಲ್ ಫೌಂಡೇಶನ್. ನಾವು ಯಾರ ಮುಖ, ಯಾರ ಸುಂದರತೆ, ಯಾರ ಶರೀರಗಳನ್ನ ವ್ಯಕ್ತಿಯಾಗಿ ನಾವು ನೋಡಂಗಿಲ್ಲ. ಚಮ್ಮಾರರಂತೆ ಹೇಳಾಗುತ್ತಂಥವ್ರಿಗೆ. ಯಾಕೆಂದ್ರೆ ಚರ್ಮವನ್ನ ನೋಡೋ ಬುದ್ಧಿ ಯಾರಿಗಿರುತ್ತೆ ಹೇಳ್ರಿ? ಚಮ್ಮಾರ ಚರ್ಮ ಕೊಂಡ್ಕೊಳ್ಳೋವನಿಗೆ ಅಷ್ಟೇ ಇರುತ್ತೆ. ಅದಕ್ಕೆ ಇದನ್ನ ಬಾಬುವ್ರು ತುಂಬಾ ಸೀರಿಯಸ್ ಆಗಿ ಮುರುಳಿಗಳಲ್ಲಿ ಹೇಳ್ತಾರೆ. ಬಟ್ ಇವತ್ತೇನು ಹೇಳ್ತಿದ್ದಾರೆ, ನೀವು ಪ್ರತಿಯೊಬ್ಬ ಮಕ್ಕಳು ವಿಶ್ವದ ಮುಂದೆ ವಿಶೇಷ ಆತ್ಮಗಳು ಅಂದಾಗ ವಿಶೇಷತೆ ಯಾವುದ್ರಲ್ಲಿ ಕಾಣಬೇಕು? ನಿಮ್ಮ ದೃಷ್ಟಿ, ನಿಮ್ಮ ಭಾವನೆಗಳಲ್ಲಿ ಸಂಪೂರ್ಣ ಪರಿವರ್ತನೆ. ಪ್ರತಿಯೊಬ್ಬರನ್ನ ನೋಡ್ತಾ ಮಸ್ತಕದಲ್ಲಿ ಹೊಳಿತಾ ಇರ್ತಕ್ಕಂತಹ ಆತ್ಮ ನಕ್ಷತ್ರವನ್ನೇ ನೀವು ನೋಡ್ಬೇಕು. ಯಾರನ್ನೇ ನೋಡ್ಲಿ, ಯಾವಾಗ್ಲೇ ನೋಡ್ಲಿ, ಅವರ ಅವ್ರ ಕಣ್ಣಲ್ ಮೇಲೂ ದೃಷ್ಟಿ ಹೋಗಂಗಿಲ್ಲ ನಿಮ್ಗೆ. ಜಸ್ಟ್ ಆತ್ಮ ಮಸ್ತಕದಲ್ಲಿ ಆ ಬಿಂದು ನಕ್ಷತ್ರವನ್ನ ನೋಡ್ತಾ ನಿಮ್ ಗಮನ ಎಲ್ಲ ಆ ಕಡೆ ಇರ್ಲಿ. ಸೊ ಅದಕ್ಕೆ ಬಾಬಾ ಹೇಳೋದು, ಇದು ನ್ಯಾಚುರಲ್ ಅಭ್ಯಾಸವಾಗಿರ್ಲಿ. ಈ ಅಭ್ಯಾಸವನ್ನ ಬಡಾತೆ ಚಲೋ, ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಇವಾಗ ದಾದಿಗಳು ತಿಂಗಳಾನುಗಟ್ಲೆ ಕೂತ್ಕೊಂಡೇನು, ವರ್ಷಾನುಗಟ್ಲೆ ಒಬ್ರಿಗೊಬ್ಬರಿಗೆ ಎದುರುಗಡೆ ಕೂತ್ಕೊಂಡು ದೃಷ್ಟಿ ಕೊಡ್ತಾ ನಾನು ಮಸ್ತಕದಲ್ಲೇನೆ ಬಿಂದು ನೋಡಕ್ಕಾಗುತ್ತಾ ಅನ್ನೋದನ್ನ ವರ್ಷಾಂತರ ಪ್ರಾಕ್ಟೀಸ್ ಮಾಡಿದ್ರು. ನಾವು ಮಾಡ್ತಿದೀವ? ಎದುರು ಬದ್ರಿಗೆ ಕೂತು ಯೋಗ ಮಾಡೋದು, ದೃಷ್ಟಿ ತಗೊಳ್ಳೋದು. ಈಗ ಏನಾಗುತ್ತೆ ಅಂದ್ರೆ, ದೃಷ್ಟಿ ಕೊಡ್ತಾ ಇದ್ರೆ ಎಲ್ಲೆಲ್ಲೋ ನೋಡ್ತಾ ಇರ್ತಾರೆ. ಒಂದು ಏಕಾಗ್ರವಾದ ದೃಷ್ಟಿನೇ ಇರಲ್ಲ ಆ ತರ. ಅಥವಾ ದೃಷ್ಟಿ ಕೊಡೋಕ್ ಶುರು ಮಾಡಿದ್ರೆ ಹಿಂಗ್ ಮಾಡೋದು, ಹಂಗ್ ಮಾಡೋದು, ಹಿಂಗ್ ಮಾಡೋದು, ಹಿಂಗೆಲ್ಲ ಮಾಡ್ತಾರೆ. ಬುದ್ಧಿ ಎಷ್ಟು ಚಂಚಲವಾಗಿದೆ, ಮನಸ್ಸಿನ ಒಂದು ಪೈಸದ್ದು ಸ್ಥಿರತೆ ಇಲ್ಲಲ್ಲ. ಇದು ನೋಡ್ಬೇಕು, ನಾನು ಏಕಾಗ್ರವಾಗಿ ಎಷ್ಟೊತ್ತು ಕೂತ್ಕೊಳಕ್ಕಾಗುತ್ತೆ, ಎಷ್ಟೊತ್ತು ದೃಷ್ಟಿ ಕೊಡಕ್ಕಾಗುತ್ತೆ ಅಂತ. ಇದು ಯೋಗ ಮಾಡಿಸುವಾಗ ದೃಷ್ಟಿಯನ್ನ ತಗೊಳ್ಳೋದು ಕೊಡೋದು ಯಾಕೆ ಬಾಬವ್ರು ಮಾಡಿರೋದು? ಯಾಕೆಂದ್ರೆ ಯೋಗದಲ್ಲೇನೆ ಆತ್ಮ ನೋಡೋ ಅಭ್ಯಾಸ ಆಗ್ಲಿ ಅಂತ ಹೇಳ್ಬಿಟ್ಟು ಹಂಗ್ ಮಾಡೋದು. ಎಲ್ಲೋ ನೋಡ್ಕೊಂಡು, ಯಾರನ್ನೋ ನೋಡ್ಕೊಂಡು, ಇಲ್ಲ ಬಾಬನ್ ಫೋಟೋ ನೋಡ್ಕೊಂಡು ಯೋಗ ಮಾಡೋದು. ಅದು ಯಾಕೆಂದ್ರೆ ಅಂಡರ್ಸ್ಟುಡ್ ಅವ್ರ ಬುದ್ಧಿ ಚಂಚಲವಾಗಿದೆ ಅಂತ. ಏಕಾಗ್ರತೆ ಇಲ್ಲ, ಅದಕ್ಕೇನೆ ಏಕಾರಸವಾಗಿ ದೃಷ್ಟಿ ತಗೊಳಕ್ಕಾಗಲ್ಲ. ಇದು ಕರೆಕ್ಷನ್ ಎಲ್ಲರೂ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದು ಅಭ್ಯಾಸ ಒಂದು ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಹೊಳಿತಾ ಇರೋ ನಕ್ಷತ್ರವನ್ನ ಮಸ್ತಕದ ಮಧ್ಯದಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ಜಾಸ್ತಿ ಮಾಡ್ಕೊಳ್ಳಿ, ಸ್ವಾಭಾವಿಕ ಮಾಡ್ಕೊಳ್ತಾ ಹೋಗಿ. ಯಾವಾಗಲೇ ನೋಡಿದ್ರು ಹೊಳೆಯೋ ನಕ್ಷತ್ರ ಆತ್ಮದ ಕಡೆ ಗಮನ ಹೋಗ್ಬೇಕು. जब ऐसे रूहानी नजर सदा नेचुरल रूप में हो जाएंगे, तब विश्व की नजर आप चमकते हुए धरती के सितारों पर जाएंगे. ಯಾವಾಗ ನಿಮ್ಮ ದೃಷ್ಟಿಕೋನ ಕಂಪ್ಲೀಟ್ ಬದಲಾವಣೆ ಆಗುತ್ತೆ, ನಿಮಗೆ ಯಾವಾಗ್ಲೂ ನಿರಂತರ ಆತ್ಮನನ್ನ ನೋಡೋದು, ತನ್ನ ಆತ್ಮ ಸ್ವರೂಪದಲ್ಲಿದ್ದು ತನ್ನ ಆತ್ಮನ ಹೊಳಿತಾ ಇರ್ತಕ್ಕಂಥ ಸ್ವರೂಪ. ಅಂದ್ರೆ ಬಾಬವ್ರ ಲಗನ್ನಲ್ಲಿ ಮಗ್ನ ಇದ್ದಾಗ ಆತ್ಮನ ಪವಿತ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆತ್ಮನ ಬೆಳಕು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ಕಾರಣ?
ವಿಶ್ವದ ದೃಷ್ಟಿ ನೀವು ಆತ್ಮಗಳ ಮೇಲೆ ಬರುತ್ತೆ. ಅಂದ್ರೆ ನಿಮ್ಮ ಇಡೀ ದಿನದ ದೃಷ್ಟಿ ಸ್ವಾಭಾವಿಕವಾಗಿ ಯಾರನ್ನೇ ಯಾವಾಗಲೇ ಏನೇ ನೋಡಿದ್ರು ಮಸ್ತಕದಲ್ಲಿ ಆತ್ಮ, ಆತ್ಮಿಕ ಭಾವನೆ, ಶ್ರೇಷ್ಠ ಭಾವನೆ ಇದರಲ್ಲೇ ನೋಡ್ಬೇಕೆ ಹೊರತು ಬೇರೆ ನೀವು ನೋಡಂಗಿಲ್ಲ, ಬೇರೆ ನೀವು ಮಾಡಂಗಿಲ್ಲ. ಆಗ ನಿಮ್ ದೃಷ್ಟಿ ಯಾವಾಗ ಪ್ರಕಾಶದ ಹೊಳೆಯೋ ನಕ್ಷತ್ರದ ಮೇಲೆ ಹೋಯ್ತು, ಬೇರೆಯವರ ದೃಷ್ಟಿನೂ ನೀವು ಆತ್ಮ ಹೊಳಿತಾ ಇದ್ದೀರಾ ಅಂತ ನೋಡ್ತಾರೆ. ಅಂದ್ರೆ ಆತ್ಮೀಯ ದೃಷ್ಟಿ, ಪವಿತ್ರ ದೃಷ್ಟಿಯಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು. तो अभी विश्व की आत्माएं ढूंढ रही है, कोई शक्ति कार्य कर रही है, ऐसी महसूसता, ऐसी टचिंग अभी आने लगी है, लेकिन कहाँ है, कौन है, ये ढूंढते हुए भी जान नहीं सकते. भारत द्वारा ही आध्यात्मिक लाइट मिलेंगी, ये भी धीरे धीरे स्पष्ट होता जा रहा है. इस कारण विश्व की चारों ओर से नजर हटकर भारत की तरफ हो गई है. लेकिन भारत में किस तरफ और कौन आध्यात्मिक लाइट देने के निमित्त है, अभी ये स्पष्ट होना है. ಬಾಬೋರು ಅಂತಿಮ ಸಮಯದ ಫೈನಲ್ ಪ್ರತ್ಯಕ್ಷತೆಯಲ್ಲಿ ಏನಾಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಮತ್ತು ಯಾವಾಗ ಪ್ರತ್ಯಕ್ಷತೆ ಆಗುತ್ತೆ? ಒಂದು, ನಮ್ಮೆಲ್ಲರ ಸಂಪೂರ್ಣ ವೃತ್ತಿಯ ಪರಿವರ್ತನೆ, ದೃಷ್ಟಿಯ ಪರಿವರ್ತನೆ. ನನ್ನ ಆತ್ಮನ ಮೂರನೇ ನೇತ್ರ, ಕಣ್ಣೇನಿದೆ, ಅದು ನಿರಂತರ ತನ್ನ ಆತ್ಮ ಸ್ವರೂಪವನ್ನ, ಅನ್ಯರ ಆತ್ಮಗಳನ್ನೇ ನಿರಾಕಾರ ಸ್ವರೂಪ ನೋಡೋದೇ ಅಭ್ಯಾಸ ಆದಾಗ ವಿಶ್ವದ ದೃಷ್ಟಿ ನಿಮ್ಮೇಲ್ ಬರುತ್ತೆ. ಹುಡುಕೊಂಡು ಬರ್ತಾರೆ, ಇದು ಎಲ್ಲಿಂದ ಈ ಒಂದು ಪ್ರಕಾಶ ಬರ್ತಿದೆ ಅಂತ. ಈಗಂತೂ ಹುಡುಕ್ತಿದ್ದಾರೆ, ಎಲ್ಲರಿಗೆ ಟಚಿಂಗ್ಸ್ ಬರ್ತಿದೆ. ವಿಶ್ವದಲ್ಲಿ ಯಾವುದೋ ಮೂಲೆಯಲ್ಲಿ ಪರಮಾತ್ಮನ ಶಕ್ತಿ ಕಾರ್ಯ ಮಾಡ್ತಾ ಇದೆ ಅಂತ. ಬಟ್ ಎಲ್ಲಿ ಮಾಡ್ತಿದೆ, ಯಾವ ಜಾಗದಲ್ಲಿ, ಹೇಗೆ ಮಾಡ್ತಿದೆ ಅನ್ನೋದು ಯಾರಿಗ ಅರ್ಥ ಆಗ್ತಿಲ್ಲ. ಬಟ್ ಇಷ್ಟಂತೂ ಟಚಿಂಗ್ ಶುರುವಾಗಿ ಹೋಗಿದೆ, ಅವರಿಗೆ ಸಂಕಲ್ಪ ಬರ್ತಿದೆ, ವಿಶ್ವದ ಯಾವುದೋ ಜಾಗದಲ್ಲಿ ಕೆಲಸ ನಡೀತಿದೆ. ಮತ್ತೆ ಇದೂ ಪಕ್ಕ ಇದೆ, ವಿಶ್ವದ ಆತ್ಮಗಳಿಗೆ ಆಧ್ಯಾತ್ಮಿಕವಾದಂತಹ ಲೈಟ್, ಜ್ಞಾನದ ಬೆಳಕೇನಿದೆ, ಆಧ್ಯಾತ್ಮಿಕ ಶಕ್ತಿಗಳೇನಿದೆ, ಅದು ಸಿಗೋಂಗಿದ್ರೆ ಭಾರತದಿಂದನೇ ಸಿಗಬೇಕು, ಬೇರೆ ಎಲ್ಲಿಂದನೂ ಸಿಗೋಕ್ ಸಾಧ್ಯ ಇಲ್ಲ ಅನ್ನೋ ನಿಶ್ಚಯನೂ ಇದೆ. ಬಟ್ ಭಾರತದಲ್ಲಿನೂ ಭಾರತವಾಸಿಗಳಿಗಾಗ್ಲಿ ವಿಶ್ವದವ್ರಿಗಾಗ್ಲಿ ಭಾರತದಲ್ಲಿ ಯಾರು ಈ ಆಧ್ಯಾತ್ಮಿಕ ಬೆಳಕನ್ನು ಕೊಡ್ತಾರೆ, ಅರ್ಥಾತ್ ಆಧ್ಯಾತ್ಮಿಕ ಜ್ಞಾನ ಕೊಡ್ತಾರೆ, ಇದು ಯಾರಿಗೆ ಸ್ಪಷ್ಟ ಆಗ್ತಿಲ್ಲ. ಇದು ತುಂಬಾ ವಂಡರ್ಫುಲ್ ಮಾತಲ್ವಾ? ಯಾಕಾಗ್ತಿಲ್ಲ? ಯಾಕೆಂದ್ರೆ ನೀವು ಮಕ್ಕಳ ಗಮನ ಆತ್ಮ ಬೆಳಕಿನ ಕಡೆ. ಈಗ ಜ್ಞಾನದ ಬೆಳಕು ಸಿಕ್ತು, ಅಜ್ಞಾನ ಅಂಧಕಾರ ದೂರ ಆಯಿತು. ಅಜ್ಞಾನ ಯಾವುದು? ತನ್ನನ್ನ ದೇಹಾಭಿಮಾನದಲ್ಲಿ ಇಟ್ಕೊಳ್ಳೋದು, ದೇಹದಾರಿಗಳ ಮೋಹದ ಭ್ರಮೆಯಲ್ಲಿ ಬರೋದು, ದೇಹದಾರಿಗಳ ಸಂಘದಲ್ಲಿ ಬರೋದು, ಇದೇನೇ ದೊಡ್ಡ ಮಿಸ್ಟೇಕ್ ಅಲ್ಲ. ಅದೇ ಒಂದು ಅಜ್ಞಾನ. ದೇಹಾಭಿಮಾನದ ಸಂಸ್ಕಾರಗಳಲ್ಲಿ ದೇಹಾಭಿಮಾನದ ಚಲನೆ, ಇದೇ ದೊಡ್ಡ ಅಜ್ಞಾನ. ಅದರಲ್ಲಿ ವಿಕಾರಗಳು ಮಿಕ್ಸ್ ಆದ್ರೆ ಇನ್ನ ದೊಡ್ಡ ಅಜ್ಞಾನ. ಸೊ ಇದೆಲ್ಲ ಅಜ್ಞಾನ ಆಧ್ಯಾತ್ಮಿಕ ಲೈಟನ್ನ ಹೆಂಗ್ ಕೊಡಿಸುತ್ತೆ? ಬಾಬೂರ್ ಮಕ್ಕಳಲ್ಲಿ ಎಲ್ಲಿವರೆಗೂ ದೇಹಾಭಿಮಾನ, ದೇಹ ಚರ್ಮ ನೋಡೋದು, ಚರ್ಮದ ಬುದ್ಧಿ ಅಲ್ಲಿವರೆಗೂ ಹೋಗಲ್ಲ ನೋಡ್ರಿ. ಅಲ್ಲಿವರೆಗೂ ಆಧ್ಯಾತ್ಮಿಕ ಬೆಳಕು, ಜ್ಞಾನದ ಬೆಳಕು ಮನುಷ್ಯರಿಗೆ ಹೆಂಗ್ ಮುಟ್ಟೋಕ್ಕಾಗುತ್ತೆ? ಅಂದ್ರೆ ನಾವು ಬಾಬೂರ್ ಕಾರ್ಯದಲ್ಲಿ ಎಷ್ಟು ದೊಡ್ಡ ಅಡಚಣೆ, ವಿಘ್ನ ಅನ್ನೋದು ಅರ್ಥ ಆಗ್ಬೇಕು. ದೇಹಾಭಿಮಾನದಲ್ಲಿ ಯಾರು ನಡೀತಾರೋ, ದೇಹದಾರಿಗಳಾಗಿ ನಿರಂತರ ಆತ್ಮಿಕ ಸ್ಮೃತಿಯಲ್ಲಿ ಬಾಬೂರ್ ನೆನಪಲ್ಲಿ ಇಲ್ವೋ, ಅವ್ರು ಯೋಚನೆ ಮಾಡಬೇಕು, ನಾನು ಬಾಬೂರ ಭಗವಂತನ ಕಾರ್ಯದಲ್ಲಿ ದೊಡ್ಡ ವಿಘ್ನ ಅಂತ.
ದೇಹಾಭಿಮಾನದ ವಿಸ್ತಾರದ ಚಲನೆ, ಶ್ರೀಮತ ಇಲ್ಲದ ಚಲನೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲಿವರೆಗೂ ಪರಿವರ್ತನೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಇನ್ನ ಜನಗಳಿಗೆ ಗೊತ್ತಾಗ್ತಿಲ್ಲ ಭಾರತದಲ್ಲಿ ಎಲ್ಲಿ ಸಿಗುತ್ತೆ ಅಂತ. ಇದ್ರನ್ನ ಹುಡುಕ್ತಿದ್ದಾರೆ, ಕಂಡುಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಸ್ಪಷ್ಟ ಆಗ್ಬೇಕಾಗಿದೆ. तो सभी के अंदर अभी एक खोज है कि भारत में अनेक आध्यात्मिक आत्माएं कहलाने वाली है. आखिर भी इनमें धर्मात्मा कौन और परमात्मा कौन है, ये तो नहीं है, ये तो नहीं है, यही सोचने में लगे हैं. यही है, इसी फैसले पर अभी तक पहुंच नहीं पाए हैं. ऐसे भटकती हुई आत्माओं को सही निशाना यथार्थ ठिकाना दिखाने वाले कौन. डबल विदेशी समझते हैं ना कि हम ही वो है. ಈ ಕನ್ಫ್ಯೂಷನ್ ಏನಂದ್ರೆ, ಭಾರತದಲ್ಲಿ ಸೋಕಾಲ್ಡ್ ಆಧ್ಯಾತ್ಮಿಕತೆ ಹೆಸರು ಹೇಳ್ಕೊಂಡು ಆಧ್ಯಾತ್ಮಿಕ ಜ್ಞಾನ ಅಂತ ಪ್ರಪಗೆಂಡ ಮಾಡಿಕೊಂಡು ನಮ್ದೇ ಯೋಗ ಮೆಡಿಟೇಷನ್ ಅಂತ ಪ್ರಪಗೆಂಡ ಮಾಡ್ಕೊಂಡು ನಡೆಯೋದ್ರಿಂದ ಕನ್ಫ್ಯೂಷನ್ ಜಗತ್ತಿಗೆ. ಅಷ್ಟೇ ಅಲ್ಲ, ಭಾರತದಲ್ಲಿನೂ ಇವ್ರೇನಾ ಇವ್ರೇನಾ ಇವ್ರೇನಾ, ಇವರೆಲ್ಲ ಇವ್ರ ಆಧ್ಯಾತ್ಮಿಕ ಹೇಳ್ತಾರೆ, ಅವ್ರು ಹೇಳ್ತಾರೆ ಈ ಗುರುನ ಆ ಗುರುನ, ಇದ್ರಲ್ಲೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಆದ್ರೆ ಫೈನಲಿ ಇವರೇನೆ ಆಧ್ಯಾತ್ಮಿಕ ಜ್ಞಾನ ಕೊಡೋದು, ಆತ್ಮಗಳ ತಂದೆ ಇಲ್ಲೇ ಬಂದಿರೋದು, ಇಲ್ಲೇ ಆತ್ಮಗಳ ತಂದೆ ಜ್ಞಾನ ಕೊಡ್ತಿರೋದು. ಇದು ಇನ್ನ ಸ್ಪಷ್ಟ ಆಗ್ಬೇಕಾಗಿದೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಆಖಿರ್ ಧರ್ಮಾತ್ಮ ಯಾರು ಪರಮಾತ್ಮ ಯಾರು, ಇದನ್ನೇನೆ ಅವ್ರು ಫೈಸ್ಲ ಮಾಡಕ್ ಆಗ್ತಿಲ್ಲ. ಇಲ್ಲೇ ಪರಮಾತ್ಮನ ಕಾರ್ಯ ನಡೀತಿದೆ, ಬಾಕಿ ಅವರೆಲ್ಲರೂ ಧರ್ಮದ ಪ್ರಚಾರಗಳಲ್ಲಿ ಇದ್ದಾರೆ ಹೊರ್ತು ಪರಮಾತ್ಮನ ಜ್ಞಾನವನ್ನು ಹೇಳ್ತಿಲ್ಲ. ಅವ್ರವ್ರ ಜಾತಿ ಪ್ರಚಾರದಲ್ಲಿ ಇದ್ದಾರೆ ತಾನೆ. ಇವಾಗ ಧಾರಣೆಗಳ ಸನಾತನ ಧಾರಣೆಗಳೇನಿತ್ತು ಅದಂತೂ ಯಾರು ಹೇಳ್ತಿಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಈ ಫೈಸ್ಲ ಏನ್ ನಿರ್ಣಯ ಮಾಡ್ಬೇಕಿದೆ ಇಲ್ಲೇ ಅದಿನ್ನ ಬರ್ಲಿಲ್ಲ. ಸೊ ಈ ತರ ಅಲಿತಾ ಇರೋ ಆತ್ಮಗಳಿಗೆ ಫೈನಲ್ ಒಂದು ಸ್ಥಿರವಾದ ನೆಲೆಯನ್ನ ಯಾರು ತೋರ್ಸೋದು, ಯಾರು ಕೊಡಕ್ಕಾಗುತ್ತೆ ಈ ಸ್ಥಿರವಾದ ನೆಲೆಯನ್ನ? ಅದನ್ನೇ ಹೇಳ್ತಿದ್ದಾರೆ ಬಾಬು ಅವರು. अभी तक जो सन्मुख आते हैं, संपर्क में आते हैं, उन्हीं को अनुभव होता है. लेकिन दूर दूर तक की टचिंग हो, ये वाइब्रेशन फैले, उसमें अभी और भी अभ्यास की आवश्यकता है. अभी निमंत्रण देना पड़ता है कि आओ, आकर अनुभव करो. ತಂದೆ ಹೇಳ್ತಿರೋದು ಅಂದ್ರೆ, ಇವರೆಲ್ಲ ಏನಕ್ಕೆ ಬಾಬಾ ಕೇಳ್ತಾರೆ, ನೀವು ಮಕ್ಕಳು ಅಂದ್ಕೋತಿರಲ್ಲ, ಹೌದು ನಾವೇನೆ ಅಂತ. ಈ ಫಾರಿನರ್ಸು ಅಂದ್ಕೋತಾರೆ, ಹೌದು ನಾವೇನೆ ಬಾಬೂರ್ ರೈಟ್ ಮಾರ್ಗ ಹೇಳೋದು. ಬಾಬೂರ್ ಮಕ್ಳು ಎಲ್ರೂ ಅಂದ್ಕೋತಾರೆ ನಾವೇ ರೈಟ್ ಮಾರ್ಗ ತೋರ್ಸಕ್ಕಿದೀವಿ ಅಂತ. ಆದ್ರೆ ತೋರ್ಸಕ್ ಯಾಕೆ ಆಗ್ತಿಲ್ಲ? ಇಷ್ಟೊಂದು ವಿಚಾರ ಅಂತಿದ್ದಾರೆ ಬಾಬೂರ್. ಇಷ್ಟೆಲ್ಲ ಆತ್ಮಗಳ ಅಲಿಬೇಕು ಯಾಕೆ ಅಲಿತಿದ್ದಾರೆ ಅಂದಾಗ, ನೀವು ಅಲಿಯಂಗ್ ಯಾಕೆ ಮಾಡ್ತಿದ್ದೀರಾ? ಭಟ್ಕಾತೆ ಕ್ಯೂ ಹೇ? ಇದ್ರ ಹೊರೆ ಎಷ್ಟು? ನಿರ್ದಿಷ್ಟ ನೆಲೆಯನ್ನ ಅವ್ರಿಗೆ ಅನುಭವ ಮಾಡಿಸ್ಲಿಕ್ಕೆ ಆಗ್ತಿಲ್ಲ. ಆ ರೀತಿಯ ಆಕರ್ಷಣೆಯಲ್ಲಿ ಬಾಬೂರ್ ಕಡೆ ನಾವು ಅವ್ರನ್ನ ಸೆಳೆಯಕ್ ಆಗ್ತಿಲ್ಲ ಅಂದ್ರೆ ಬಾಬಾ ಕೇಳ್ತಾರೆ ಯಾಕೆ? सदा के लिए ऐसी स्थिति बनाओ जो सदा चमकते हुए सितारे देखे, दूर से ही आपकी चमकती हुई लाइट दिखाई दे. ಈಗ ಆ ತರಹ ನೀವು ಸ್ಥಿರವಾದ ಮನೆಯ ನೆಲೆ, ಪರಮಾತ್ಮ ಜ್ಞಾನವನ್ನ ಪ್ರಕಟ ಮಾಡ್ಬೇಕು ವಿಶ್ವದ ಮುಂದೆ ಅಂದ್ರೆ, ಸದಾ ನೀವು ಮಕ್ಕಳ ಗಮನ ಹೊಳಿತಾ ಇರೋ ನಕ್ಷತ್ರದ ಕಡೆ ಇರ್ಲಿ.
ನಿಮಗೆ ದೇಹದ ಜಗತ್ತು ಇದೇನು ಕಾಣಂಗಿಲ್ಲ. ದಾದಿಗಳಿಗೆ ಹೆಂಗೆ ಅಲ್ಲ, ಮೊದಲು ಬರೀ ಮಸ್ತಕದಲ್ಲಿ ಲೈಟು ಮತ್ತೆ ಎಲ್ಲ ಕಡೆ ವಿನಾಶ ಆಗ್ತಿದೆ, ಎಲ್ಲ ಬೆಂಕಿ ಬಿದ್ದಿದೆ. ಅವ್ರ ಹಂಗ್ ನೋಡಿದ್ರೆ ಹೊರತು ಯಾವುದನ್ನು ರಿಯಲ್ ಆಗಿ ನೋಡ್ಲೇ ಇಲ್ಲ. ಎಲ್ಲರ ಮಸ್ತಕದಲ್ಲ ಆತ್ಮ ಹೊಳಿತಿದೆ, ಆತ್ಮನನ್ನು ನೋಡೋದು ಸ್ವಾಭಾವಿಕ ಮಾಡ್ಕೊಂಡ್ರು. ಬಾಬವ್ರು ಇನ್ನೊಂದೇನು ಹೇಳ್ಕೊಂಡ್ರದ್ರೆ, ನೀವು ಆತ್ಮ ವಿಷ್ಣು ಚತುರ್ಭುಜ ದೇವತಾ ಶರೀರದಲ್ಲಿ ಹೊಳಿತಿದ್ದೀರಾ, ನಿಮ್ಮನ್ನು ನೀವು ಆ ಶರೀರದಲ್ಲಿ ನೋಡ್ಕೊಳ್ತಾ ನಾನು ದೈವಿ ಗುಣಧಾರಿ ಅಂತ ನೋಡ್ಕೊಳ್ಳಿ ಅಂದ್ರು. ಸೋ ದಟ್ ಮನುಷ್ಯತ್ವ ಅಂದ್ರೆ ಶೂದ್ರತ್ವ, ದೇಹಾಭಿಮಾನದ ಸಂಸ್ಕಾರಗಳು ಅಳಿಸಿ ಹೋಗ್ಲಿ ಅಂತ ಹೇಳಿದ್ರು ಅವರು ಬಾಬಾ. ಅದು ಕೇಳ್ತಿದ್ದಾರೆ, ನೀವ್ ಹಂಗ್ ಮಾಡ್ತಿದ್ದೀರಾ. ಈಗ ಬಾಬುವ್ರು ಫೈನಲ್ ಲಕ್ಷ್ಯ ಕೊಡ್ತಿದ್ದಾರೆ, ನಿಮ್ಮ ಸ್ಥಿತಿ ಹೆಂಗಿರ್ಬೇಕಂದ್ರೆ, ನಾನು ಯಾವಾಗ ನನ್ನ ಆತ್ಮ ಸ್ವರೂಪ ನಿರಂತರ ಹೊಳಿತಿರ್ತಕ್ಕಂತಹ ಪ್ರಕಾಶ ಸ್ವರೂಪವನ್ನ ನಾನು ನೋಡ್ತಿರ್ತೀನಿ, ನನ್ನನ್ನು ನಾನು ನೋಡ್ಕೋತೀನಿ. ಯಾವಾಗ ನಾನು ಆತ್ಮ ಸ್ವರೂಪದಲ್ಲಿರ್ತೀನಿ, ಯಾರನ್ನು ನೋಡ್ತೀನಿ ಅವ್ರ ಗಮನ ಅವ್ರ ಕಡೆ, ಆತ್ಮದ ಕಡೆ. ಮಸ್ತಕದ ಮಣಿ ಇಲ್ಲಿ ಮಾತ್ರ ಹೋಗ್ಬೇಕು ಸೀದಾ, ಇನ್ನೆಲ್ಲಿ ಕೆಳಗಡೆ ಕಣ್ಣನ್ನು ನೋಡ್ಕೊಡು. ಆಗ ನೀವೆಂದೂ ಯಾರ ಕಡೆ ಆಕರ್ಷಿತರಾಗಲ್ಲ, ಯಾರ ಫ್ರೆಂಡ್ಶಿಪ್ಪು, ಯಾರ ಪ್ರೀತಿ, ಯಾರ ಆಧಾರದಲ್ಲಿ ಬರಲ್ಲ. ಬಾಬಾ ಒಬ್ಬರ ಪ್ರೀತಿ, ಒಬ್ಬರ ಆಧಾರ, ಜೀವನದಲ್ಲಿ ಬಹಳ ಆನಂದದ ಸುಖದ ಅನುಭವ ಆಗುತ್ತೆ. ಈ ಮನುಷ್ಯರಿಂದೆ ಹೋದ್ರೆ ಬರೀ ಅಲಿಬೇಕಾಗುತ್ತೆ. ಮನುಷ್ಯರ ಆಧಾರ, ಮನುಷ್ಯರ ಫ್ರೆಂಡ್ಶಿಪ್, ಮನುಷ್ಯರ ಸ್ನೇಹ ಇವೆಲ್ಲ ಮುಳುಗೋಗೋ ಕತೆಗಳು. ಬಾಬಾನ ಇಡೀ ಇರೋ ಆಧಾರನು ಕಳ್ಕೊಳ್ಳೋ ಕತೆಗಳು. ಮತ್ತೆ ಜನ್ಮಾಂತರದ ದಾಸತ್ವ ಯಾಕೆ ಬೇಕು? ಇದು ನಿರ್ಣಯ ಮಾಡ್ಬೇಕು, ಇದರಲ್ಲಿ ಹುಡುಗಾಟಿಕೆ ಮಾಡಂಗಿಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದ್ರೆ ಬಾಬಾ, ಸೊ ನೋಡಿ ಇವಾಗ ಎಲ್ಲರೂ ಕೂತ್ಕಳೆ, ನನ್ನ ಆತ್ಮ ಜ್ಯೋತಿ ಸ್ವರೂಪ, ನನ್ನ ಪ್ರಕಾಶಮಯ ಬಿಂದು ನಕ್ಷತ್ರದ ಸಮಾನ ಹೊಳಿತಾ ಇದ್ದೀನಿ ಮಸ್ತಕದಲ್ಲಿ. ಎಷ್ಟೊತ್ತು ನೋಡ್ಕೊಳಕ್ಕಾಗುತ್ತೆ? ತನ್ನ ಸ್ವರೂಪವನ್ನ ಏಕರಸವಾಗಿ ನಾನು ಹೊಳಿತಿದ್ದೀನಿ, ಅದರಲ್ಲಿ ಏಕರಸ್ ಏಕಾಗ್ರತ ಬಿಂದು ಮಾತ್ರ ಕಾಣ್ತಾ ಇದೆ. ಪ್ರಕಾಶಮಯ ಬಿಂದು ಪರಂಧಾಮದಲ್ಲಿ ತಂದೆಯ ಮಡಿಲಲ್ಲಿ ಪ್ರಕಾಶದ ನಕ್ಷತ್ರವಾಗಿ ಹೊಳಿತಾ ಇದೆ. ಬಹಳ ಇಂಪಾರ್ಟೆಂಟ್ ಮಾತು. ಗಳಿಗೆಗೆ ತನ್ನ ಈ ಅಭ್ಯಾಸ ಆತ್ಮನ್ ಜ್ಯೋತಿಸು ನಿರಂತರ ಜ್ಯೋತಿ ರೂಪದಲ್ಲಿ ಇರೋದಂದ್ರೆ ವಿಶ್ವದ ಆತ್ಮಗಳನ್ನ ಪರಂಜ್ಯೋತಿಯ ಕಡೆ ಆಕರ್ಷಣೆ ಮಾಡೋದು. ಅಂದ್ರೆ ನಮ್ಮ ಈ ಒಂದು ಏಕರಸ ಏಕಾಗ್ರತೆನೋ, ಈ ಒಂದು ಅಟೆನ್ಷನ್ನು ವಿಶ್ವದ ಆತ್ಮಗಳನ್ನ ಅಲಿಯೋದ್ರಿಂದ ಮುಕ್ತ ಮಾಡ್ಬಿಡುತ್ತೆ. ಎಷ್ಟು ದೊಡ್ಡ ಪುಣ್ಯ ಅಲ್ಲ. ಈಗೇನಾಗ್ತಿದೆ ಅಂದ್ರೆ ಬುದ್ಧಿ ಇಂದ್ರಿಯಗಳ ಹಿಂದೆ ಓಡೋಗ್ತಾ ಇದೆ, ಮನುಷ್ಯರಿಂದೆ ಓಡೋಗ್ತಾ ಇದೆ.
ಗುಣ ಅವಗುಣಗಳ ಹಿಂದೆ ಹೋಗ್ತಿದೆ. ಇದೆಲ್ಲ ರಾಂಗ್ ಅಲ್ವಾ? ಅಟ್ಲೀಸ್ಟ್ ತನ್ನ ಆತ್ಮನ ಮೇಲೂ ದಯೆ ಇರ್ಬೇಕಲ್ಲ. ನನ್ನನ್ನು ನಾನು ಎಲ್ಲ ಡೈವರ್ಷನ್ಸ್ ಇಂದ ಎಷ್ಟು ಮುಕ್ತ ಮಾಡ್ಕೊಳಕ್ಕಾಗುತ್ತೆ, ಇದು ಯೋಚನೆ ಮಾಡ್ತಾ ಇದೀವ? ಬಾಬಾ ಹೇಳೋದು, ನೀವು ಹಂಗೆ ನಿಮ್ಮ ಏಕರಸ ಹೊಳೆಯೋ ಸ್ಥಿತಿಯನ್ನು ಮಾಡ್ಕೊಳ್ಳಿ. ನಾನು ಹೊಳಿತಾ ಇರ್ತಕ್ಕಂಥ ನಕ್ಷತ್ರ ಅನ್ನೋದನ್ನು ಅನುಭವ ಮಾಡಿ ದೂರದಿಂದಲೇ ನಿಮ್ಮ ಮಸ್ತಕದಲ್ಲಿ ಹೊಳಿತಾ ಇರ್ತಕ್ಕಂಥ ಜ್ಯೋತಿ ರೂಪ ಆತ್ಮ ಎಲ್ಲರಿಗೆ ಕಾಣಬೇಕು. ಫಸ್ಟ್ ನೋಡ್ರಿ, ನನಗೆ ನಾನು ಕಂಡ್ರೆ ತಾನೇ ಬೇರೆಯವರಿಗೆ ನನ್ನ ಆತ್ಮ ಸ್ವರೂಪ ಕಾಣೋದು. अभी तक जो सन्मुख आते हैं, संपर्क में आते हैं, उन्हीं को अनुभव होता है, लेकिन दूर दूर तक ये टचिंग हो, ये वाइब्रेशन फैले, उसमें अभी और भी अभ्यास की आवश्यकता है. अभी निमंत्रण देना पड़ता है कि आओ आकर अनुभव करो. ಬಾಬಾ ಹೇಳೋದು, ಇದುವರೆಗೂ ಹೆಂಗಿದೆ ಅಂದ್ರೆ, ನಿಮ್ ಸನ್ಮುಖದಲ್ಲಿ ಸಮೀಪ ಸಂಬಂಧದಲ್ಲಿ ಯಾರು ಬರ್ತಿದ್ದಾರೆ ಅವ್ರಿಗಷ್ಟೇ ನೀವು ಅನುಭವ ಮಾಡಿಸ್ತಿದ್ದೀರಾ. ಹೌದು, ನಾವು ಆತ್ಮ ಜ್ಯೋತಿ ಬಿಂದುಗಳು ಅಂತ. ಆದ್ರೆ ದೂರ ದೂರದವರೆಗೆ ಅನ್ಯ ವಿಶ್ವದ ಆತ್ಮಗಳಿಗೆ ಟಚಿಂಗ್ ಸಿಗಬೇಕು. ನಿಮ್ಮಿಂದ ವೈಬ್ರೇಷನ್ಸ್ ಹೋಗ್ಬೇಕಂದ್ರೆ ಇನ್ನ ಆಳದ ಅಭ್ಯಾಸದ ಅಗತ್ಯ ಇದೆ. ಅಂಡರ್ಲೈನ್ ಏನು? ನಿರಂತರ ಸ್ವಾಭಾವಿಕವಾಗಿ ನಾನು ಆತ್ಮ ಜ್ಯೋತಿರ್ಬಿಂದುವನ್ನು ಅಭ್ಯಾಸದ ಅಗತ್ಯ ಇದೆ ಅಂತಿದ್ದಾರೆ ಬಾಬಾ. ಕೇಳಿಸ್ತಿದೆ ಅಲ್ವಾ? ಈಗೇನಾಗ್ತಿದೆ, ನಿಮ್ಮಿಂದ ಟಚಿಂಗ್ ಸಿಗ್ತಿಲ್ಲಲ್ಲ, ನೀವು ಅವ್ರಗಳ ಹತ್ರ ಹೋಗ್ತಿದ್ದೀರಾ, ಅರೆ ಬನ್ರಿ ಬನ್ರಿ ಅನುಭವ ಮಾಡ್ರಿ, ತಿಳ್ಕೊಳ್ರಿ, ಜ್ಞಾನ ತಿಳ್ಕೊಳ್ರಿ, ಪರಮಾತ್ಮ ಬಂದಿದ್ದಾರೆ ಅಂತ ಬೇರೆಯವ್ರಿಗೆ ಹೇಳ್ತಾ ಇದ್ದೀರಾ, ಕರಿತಿದ್ದೀರಾ. ಬಟ್ ಆಮೇಲೆ ನಿಮ್ದು ಯಾವಾಗ ಏಕರಸ ತನ್ನ ಆತ್ಮ ಜ್ಯೋತಿ ಸ್ವರೂಪದಲ್ಲಿ ಇರ್ತೀರ, ಆಗ ನಿಮ್ಮಿಂದ ಅವ್ರಿಗೆ ಪ್ರೇರಣೆ ಸಿಗುತ್ತೆ, ಟಚಿಂಗ್ಸ್ ಬರುತ್ತೆ. लेकिन जब चमकते हुए सितारे सूर्य चंद्रमा समान अपनी संपूर्ण स्टेज पर स्थित होंगे, फिर क्या होगा? जैसे स्थूल रोशनी के ऊपर परवाने स्वतः ही आते, क्षमा बुलाने नहीं जाती, लेकिन प्यासे परवाने कहां से भी पहुंच जाते. ऐसे आप चमकते हुए सितारों पर भटकती हुई आत्माएं, ढूंढने वाली आत्माएं स्वतः ही पाने के लिए, मिलने के लिए ऐसी फास्ट गति से आएंगे जो आप सबको सेकंड में बाप द्वारा मुक्ति, जीवन मुक्ति का अधिकार दिलाने की तीव्र गति से सेवा करनी पड़ेगी. ತುಂಬಾ ಇಂಪಾರ್ಟೆಂಟ್ ಅಲ್ಲ? इस समय मास्टर दाता का पार्ट बजा रहे हैं. ಬಾಬಾ ಒಂದು ಸ್ವರೂಪದ ಎಷ್ಟು ಆಳದಲ್ಲಿ ಅಭ್ಯಾಸ ಮಾಡಬೇಕು ಅಂದ್ರೆ ದಿನ ರಾತ್ರಿ ಅದರ ಕಡೆ ಅಟೆನ್ಷನ್ ಇರಬೇಕು. ನಾನು ಹೆಂಗಾದ್ರೂ ಮಾಡಿ ನಾನು ಆತ್ಮಾಭಿಮಾನಿ ಆಗ್ಬೇಕು, ಕಂಪ್ಲೀಟ್ ನನ್ನ ಆತ್ಮ ಸ್ವರೂಪನಾಗಿ ನಡಿಬೇಕು, ಎಲ್ಲ ಕಾರ್ಯ ಮಾಡ್ತಾ ನಾನು ಆತ್ಮನಾಗಿ ಬಾಬಾವರನ್ನ ನಿರಂತರವಾಗಿ ನೋಡ್ಬೇಕನ್ನೋ ಲಗನ್ ಯಾರಿಗಿರುತ್ತೆ ಅವರೇ ಮಾಡೋಕ್ಕಾಗತ್ತೆ. ಇಂಟ್ರೆಸ್ಟ್ ಬೇಕಿದ್ರಲ್ಲಿ. ಅದೇ ಬಾಬಾ ಅದಕ್ಕೆ ಉದಾಹರಣೆ ಏನು ಕೊಡ್ತಿದ್ದಾರೆ, ಯಾವಾಗ ನೀವು ಸೂರ್ಯ ಚಂದ್ರಮ ಅದು ಕಂಪ್ಲೀಟ್ ಬೆಳಕು ಕೊಡುವಾಗ ಎಲ್ಲರ ಗಮನ ಆಟೋಮೆಟಿಕ್ ಅದ್ರ ಕಡೆ ಹೋಗುತ್ತೆ. ನೀವು ತನ್ನ ಸಂಪನ್ನ ಸ್ಥಿತಿ ಆತ್ಮ ಸ್ವರೂಪದ ನಿರಂತರ ಬೆಳಕಲ್ಲಿರ್ತೀರಾ, ಆ ಸ್ವರೂಪದಲ್ಲಿರ್ತೀರಾ. ಬೇರೆಯವ್ರಿಗೆ ಬೇಡ ಅಂದ್ರೂ ಗಮನ ನಿಮ್ಮ ಕಡೆ ಹೋಗುತ್ತೆ, ಆತ್ಮ ಜ್ಯೋತಿಯ ಕಡೆ ಹೋಗುತ್ತೆ. ಅದು ಹೇಗೆ ಅಂದ್ರೆ ಬಾಬಾ ಹೇಳ್ತಾರೆ, ಈಗ
ಜೋರಾಗಿ ಬೆಳಕು ದೊಡ್ಡ ಲೈಟ್ ಹಾಕ್ಬಿಟ್ರೆ ದೀಪದ ಹುಳು ಬಂದು 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 ಅದಕ್ಕೆ ಸೆತ್ತೋಗ್ಬಿಡುತ್ತೆ ಬಿದ್ದು. ದೀಪ ಅದೇ ಬೆಳಕೇನ್ ಕರೀಲಿಲ್ಲ. ಆ ದೊಡ್ಡ ದೀಪ ನೀವ್ ಬನ್ರಿ ಬನ್ರಿ ನನ್ನ ಮೇಲೆ ಬಲಿಹಾರಿ ಆಗ್ರಿ ಅಂತ ಇವೇನೇ ಎಲ್ಲ ಬಂದ ಆ ದೊಡ್ಡ ಲೈಟು ಆ ಪ್ರಕಾಶ ನೋಡ್ಕೊಂಡು ತಾನೇ ಆಕರ್ಷಣೆ ಆಗ್ಬಿಟ್ಟು ಸತ್ತೋಗುತ್ತೆ. ಹಂಗೆ ನೀವೇನ್ ಕರಿಬೇಕಾಗಿಲ್ಲ. ನೀವು ಏಕರಸವಾಗಿ ತನ್ನ ಆತ್ಮ ಸ್ವರೂಪದ ತನ್ನ ಪ್ರಕಾಶದಲ್ಲಿ ಏಕರಸವಾಗಿ ಯಾವಾಗ ಇರ್ತಿರೋ ನಿಮ್ಮ ಬೆಳಕವರನ್ನ ತಾನೇ ಆಟೋಮೆಟಿಕ್ ಆಗಿ ಸೆಳಿತಾ ಹೋಗುತ್ತೆ. ನಿರಂತರ ಆತ್ಮ ಸ್ವರೂಪದಲ್ಲಿ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಯಾರು ಇರಕ್ಕಾಗತ್ತೆ? ಯಾರಿಗೆ ಅಷ್ಟು ಆಳದಲ್ಲಿ ನಿರಂತರ ಜ್ಞಾನ ಸ್ವರೂಪ, ಪ್ರತಿ ಸೆಕೆಂಡ್ ಇದು ಡ್ರಾಮಾ, ಎಲ್ಲರ ಪಾರ್ಟು, ಅವ್ರವ್ರ ಪಾರ್ಟ್ ಅವ್ರು ಮಾಡ್ತಿದ್ದಾರೆ. ತನಗೆ ಎಲ್ಲರ ಮೇಲೆ ಗಮನ ಇಲ್ಲ. ನನ್ನ ತಂದೆ, ನಾನು, ಮನೆ ಈ ಕಡೆ ಗಮನ ಇರುತ್ತೆ. ಯಾಕೆ ಡ್ರಾಮಾ ಎಂಡ್ ಆಯ್ತು, ನಾನು ಹೋಗ್ಬೇಕು, ನಾನು ಸಂಪನ್ನನಾಗಿ ಹೋಗ್ಬೇಕು, ಈ ಚಿಂತೆ ಯಾರಿಗಿರುತ್ತೆ ಇಲ್ಲಿ ಯಾರ ಕಡೆ ಗಮನ ಕೊಡಲ್ಲ, ಕೇರು ಮಾಡಕ್ ಹೋಗಲ್ಲ. ತಂದೆ ಎಷ್ಟಿದೆಯೋ ಏನ್ ಸಂಪನ್ನ ಆಗ್ಬೇಕೋ ಅದ್ರದ್ದು ಒಂದು ಚಿಂತೆ ಇರುತ್ತೆ, ಅದ ಪುರುಷಾರ್ಥ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಹುಡುಗಾಟಿಗೆ ಅಲ್ಲ. ಇವಾಗ ಬುದ್ಧಿ ಅಲ್ಲೋಗುತ್ತೆ ಇಲ್ಲೋಗುತ್ತೆ, ಆ ಮಾತು ಈ ಮಾತು, ಅವರಿಂದ ಇವರಿಂದ, ಇದೆಲ್ಲ ಕೇರ್ಲೆಸ್ಸು. ತನ್ನ ಆತ್ಮನ ಮೇಲೆ ಯಾವ ಗಮನ ಇಲ್ಲ, ದಯನೂ ಇಲ್ಲ. ಯಾರಿಂಗೆ ಕೇರ್ಲೆಸ್ ಆಗಿ ನಡೀತಾರೆ ಇಡೀ ದಿನದ ದಿನಚರಿಯಲ್ಲಿ ಅವರಿಗೆ ಜ್ಞಾನದ ಇಷ್ಟು ಗಂಧ ಇಲ್ಲ ಅಂತ. ಯಾಕೆಂದ್ರೆ ಇವೆಲ್ಲ ದೊಡ್ಡ ಜವಾಬ್ದಾರಿ. ಬಾಬಾ ಏನ್ ಹೇಳ್ತಿದ್ದಾರೆ, ನೀವ್ ಆ ಸ್ವರೂಪದಲ್ಲಿ ಇಲ್ಲ ಅಂದ್ರೆ ವಿಶ್ವದ ಆತ್ಮಗಳನ್ನ ಅಲಿಯಂಗ್ ಮಾಡ್ತಾ ಇದ್ದೀರಾ. ಅಲಿಲಿಕ್ಕೆ, ಅವ್ರ ಅಲಿಯಕ್ಕೆ ನೀವು ಕಾರಣರು ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಷ್ಟು ಹೊರೆ ಆಗೋಯ್ತಲ್ವಾ. ನಾವು ಆತ್ಮಾಭಿಮಾನಿ ಅಭ್ಯಾಸ ಮಾಡ್ದೇನೆ ನಿರಂತರ ತನ್ನ ಸ್ವರೂಪದ ಕಡೆ ನಾವು ಗಮನ ಕೊಡ್ಲಿಲ್ಲ ಅಂದ್ರೆ ನಮ್ಮ ತಲೆ ಮೇಲೆ ಎಷ್ಟು ಪಾಪದ ಹೊರೆ, ಇಷ್ಟು ಕೋಟಿ ಆತ್ಮಗಳನ್ನ ಅಲಿಯೋಂಗ್ ಮಾಡೋದು, ಅವ್ರ ಅಶಾಂತಿ ಕಾರಣರಾಗೋದು ಏನ್ ಸಾಧಾರಣ ಲೆಕ್ಕಾಚಾರನ? ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ ಅಂತಂದ್ರೆ, ಯಾವಾಗ ನೀವು ಆ ಸ್ವರೂಪದಲ್ಲಿ ಸದಾ ಇರ್ತಿರೋ, ಆ ಒಳಿತಾ ಇರೋ ನೀವು ಆತ್ಮಗಳ ನಕ್ಷತ್ರದ ಕಡೆಗಳ ಜನ ಹುಡುಕ್ತಾ ಇರೋರು, ಅಲಿತಾ ಇರೋರು ತಾನೇ ಓಡ್ಕೊಂಡು ಬರ್ತಾರೆ, ಫಾಸ್ಟ್ ಗತಿಯಲ್ಲಿ ಬರ್ತಾರೆ. ನೀವು ಅವರಿಗೆ ಸೆಕೆಂಡಲ್ಲಿ ತಂದೆಯ ಮುಖಾಂತರ ಮುಕ್ತಿ, ಜೀವನ್ ಮುಕ್ತಿಯ ಅಧಿಕಾರವನ್ನ ಫಾಸ್ಟ್ ಆಗಿ ಕೊಡಿಸ್ಬೇಕಾಗತ್ತೆ. ತೀವ್ರಗತಿಯ ಸೇವೆ ಮಾಡಬೇಕಾಗತ್ತೆ. ಈ ಸಮಯ ಮಾಸ್ಟರ್ ದಾತನಾಗತಕ್ಕಂತಹ ಸಮಯ, ನೀವು ದಾತನಾಗಿ ಎಲ್ಲರಿಗೆ ಕೊಡೋ ಸಮಯ. ಈ ಪಾರ್ಟ್ ಮಾಡ್ತಾ ಇದ್ದೀರಾ? ಕೇಳ್ತಿದ್ದಾರೆ ಬಾಬವರು, ದಾತನ ಪಾರ್ಟ್ ಮಾಡ್ತಿದ್ದೀರಾ? ಎಲ್ಲ ಆತ್ಮಗಳನ್ನ ಬಾಬವ್ರ ಕಡೆ ಆಕರ್ಷಣೆ ಮಾಡ್ಲಿಕ್ಕೆ ನಿರಂತರ ಆತ್ಮ ಸ್ವರೂಪದ ಹೊಳಪಲ್ಲಿದ್ದೀರಾ? ಏನಿದ್ದೀರಾ ಮಕ್ಕಳೇ ಅಂತ ಕೇಳ್ತಿದ್ದಾರೆ. मास्टर शिक्षक का पार्ट चल रहा है ना, लेकिन अभी सतगुरु के बच्चे बन गति सदगति के वरदाता का पार्ट बजाना है. मास्टर सतगुरु का स्वरूप कौन सा है जानते हो ना? ಮಾಸ್ಟರ್ ಶಿಕ್ಷಕನ ಪಾರ್ಟ್ ಮಾಡ್ತಿದ್ದೀರಾ. ಈಗ ನೀವು ಮಾಸ್ಟರ್ ಸದ್ಗುರು ಅರ್ಥಾತ್ ಸದ್ಗುರುವಿನ ಮಕ್ಕಳು. ಸದ್ಗುರು ಗತಿ ಸದ್ಗತಿಯನ್ನು ಕೊಡಕ್ ಬಂದಿದ್ದಾರೆ. ಎಷ್ಟು ದೊಡ್ಡ ದೊಡ್ಡ ಟೈಟ್ಲು ಬಾಬವ್ರು ಕೊಡ್ತಿರೋದು. ಸದ್ಗುರುವಿನ ಮಕ್ಕಳು ನೀವು ಗತಿ ಸದ್ಗತಿಯ ದಾತನಾಗಿ ವರದಾತನ ಪಾರ್ಟ್ ಮಾಡ್ಬೇಕು. ಗುರು ಅಂದ್ರೆ ವರದಾನ ಕೊಡೋರು ಅಂತಾರಲ್ಲ, ಮಾಸ್ಟರ್ ಸದ್ಗುರು ಸ್ವರೂಪ ಏನು ಗೊತ್ತಾ? ಏನಿರ್ಬೋದು ಯೋಚನೆ ಮಾಡಿ ಎಲ್ಲ ಮನೆಯಲ್ಲಿ ಕುತ್ಕೊಂಡು. ಮಾಸ್ಟರ್ ಸದ್ಗುರು ಸ್ವರೂಪ ಯಾವುದು ಯೋಚನೆ ಮಾಡಿ, ಗೊತ್ತಿದೆಯಾ? अभी तो बाप का भी, बाप और शिक्षक का भी पाठ विशेष रूप में चल रहा है. इसलिए बच्चों के रूप में कभी कभी बाप को भी नाज और नखरे देखना पड़ता है. शिक्षक के रूप में बार बार एक ही पाठ याद कराते रहते हैं. सतगुरु के रूप में गति सदगति का सर्टिफिकेट फाइनल वरदान सेकंड में मिलेगा. तो मास्टर सतगुरु का स्वरूप अर्थात संपूर्ण फॉलो करने वाले.
ತಂದೆ ಹೇಳ್ತಾರೆ, ಈಗ ತಂದೆ ರೂಪದಲ್ಲಿ ನಾನು ಶಿಕ್ಷಕನ ರೂಪದಲ್ಲಿ ಪಾರ್ಟ್ ಮಾಡ್ತಿದ್ದೀನಿ. ಅದು ಅವಾಗ ಹೇಳಿರೋದು. ಈಗ ಸದ್ಗುರು ಪಾರ್ಟನು ಮುಗ್ದೋಯ್ತು ಅನ್ನೋ ತರ ಇದೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬು ಅವರು, ತಂದೆಯಾಗಿರೋ ಕಾರಣ ಗಳಿಗೆ ಮಕ್ಕಳದು ನಾಜ್ ನಕ್ರ ಅಂತಂದ್ರೆ ಒಂದ್ಸಾರಿ ಮೂಡ್ ಆಫ್ ಮೂಡ್ ಔಟ್ ಹಂಗೆ ಹಿಂಗೆ ಸ್ಥಿತಿ ಗಡ್ಬೇಡಿ, ಮಕ್ಕಳು ಮುನ್ಸ್ಕೊಳ್ಳೋದು ಗಡ್ಬಡ್ ಮಾಡ್ತಾರೆ ನೋಡಿ, ಆ ತರ ಸ್ಥಿತಿಯನ್ನು ಮಕ್ಕಳದ್ ನಾನು ನೋಡ್ಬೇಕಾಗುತ್ತೆ. ಅದಕ್ಕೆ ಶಿಕ್ಷಕನಾಗಿ ಗಳಿಗೆಗೆ ನಿಮಗೆ ಶಿಕ್ಷಣ ಕೊಟ್ಟು ಮೊದಲನೇ ಪಾಠನೇ ಪಕ್ಕ ಮಾಡಿಸ್ತಾ ಇದ್ದೀನಿ. ತಿರ್ಗ ಮೊದಲನೇ ಪಾಠ ನೆನಪು ತರಿಸ್ತಿದ್ದೀನಿ. ನಿಮ್ಮ ಆತ್ಮಗಳು, ನಿಮ್ಮ ಆತ್ಮದ ಸ್ವಧರ್ಮ ಏನು, ನಿಮ್ಮ ಆತ್ಮಗಳ ಪಾರ್ಟ್ ಏನು, ಮುಗ್ದಿದೆ, ಹೋಗ್ಬೇಕು, ವೈಂಡ್ ಅಪ್ ಮಾಡಿ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳಿ ಅಂತ ಎಲ್ಲ ತಿರ್ಗ ಸೇಮ್ ಶಿಕ್ಷಣ ಕೊಡ್ತಿದ್ದಾರೆ ತಾನೆ. ಬಟ್ ಸದ್ಗುರುವಾಗಿ ಫೈನಲ್ ವರದಾನ ಮುಕ್ತಿ, ಜೀವನ್ ಮುಕ್ತಿ, ಗತಿ ಸದ್ಗತಿಯ ವರದಾನ ಏನಿದೆ ಸೆಕೆಂಡಲ್ಲಿ ಸಿಗುತ್ತೆ. ಸೊ ಸೆಕೆಂಡಲ್ಲ ವರದಾನ ತಗೊಳ್ಳೋದು ಅನ್ಯರಿಗೆ ಮಾಸ್ಟರ್ ಸದ್ಗುರುವಾಗಿ ಕೊಡ್ಬೇಕಂದ್ರೆ ಫಸ್ಟ್ ತನಗೆ ತಾನು ಮುಕ್ತ ಮಾಡ್ಕೊಂಡಿರ್ಬೇಕಲ್ಲ. ತಾನು ಜೀವನದಲ್ಲಿದ್ದು ಶರೀರದಲ್ಲಿದ್ದು ಜೀವನ್ ಮುಕ್ತನಾಗಿ ನಾನು ಆತ್ಮ ನಿರ್ಬಂಧನನಾಗಿ ಬದುಕಿದಾಗ ನಾನು ಬಾಬೂರನ್ನ ಫಾಲೋ ಮಾಡ್ತಾ ಈ ವರದಾನ ಬಾಬೂರಿಂದ ಕೊಡ್ಸಕ್ಕಾಗುತ್ತೆ. ಅದಕ್ಕೆ ಮಾಸ್ಟರ್ ಸದ್ಗುರು ಸ್ವರೂಪ ಅಂದ್ರೇನು, ಬಾಬೂರನ್ನ ಸಂಪೂರ್ಣವಾಗಿ ಫಾಲೋ ಮಾಡ್ತಕ್ಕಂತಹ ಸ್ವರೂಪ. ಇಲ್ಲಿ ಗುರು ಶಿಷ್ಯರ ಸಂಬಂಧ ಇಲ್ಲ, ಗುರುವನ್ನ ಫಾಲೋ ಮಾಡ್ತಕ್ಕಂಥವ್ರು ನಾವು ರಿಯಲ್ ಫಾಲೋಯರ್ಸ್. ನಮ್ಮ ತಂದೆ ಹೆಂಗೋ ಹಂಗ ನಾವು ಆ ಫಾಲೋ ಮಾಡಿ ಬಾಬೂರ್ ತನ್ನ ಸಮಾನ ಮಾಡ್ಕೊಳ್ತಿದ್ದಾರೆ. ಅಲ್ಲೇನಂದ್ರೆ ನಾನು ಗುರು, ನೀನ್ ಕೆಳಗಡೆ ಕೂತ್ಕೊಂತಾರೆ ಅಲ್ವಾ. ಈ ತರ ಭಗವಂತನ ತರಹ ಯಾರು ಮಾಡಕ್ಕಾಗಲ್ಲ. तो सतगुरु के वचन पर सदा संपूर्ण रीति चलने वाले ऐसा स्वरूप प्रैक्टिकल में बाप का और अपना अनुभव करेंगे. सतगुरु का स्वरूप अर्थात संपन्न समान बनाकर साथ ले जाने वाले ना, सतगुरु के स्वरूप में मास्टर सतगुरु भी नजर से निहाल करने वाले, मत दी और गति हुई, इसलिए गुरु मंत्र प्रसिद्ध है. सेकंड का मंत्र लिया और समझते हैं गति हो गई. ಮಂತ್ರ ಅರ್ಥಾತ್ ಶ್ರೇಷ್ಠ ಮತನ. ಎಷ್ಟು ಗುಹ್ಯವಾದಂತಹ ಸದ್ಗುರು ಪಾತ್ರದ ವಿಸ್ತಾರ ವಿಶ್ಲೇಷಣೆ ಮಾಡ್ತಿದ್ದಾರೆ ಬಾಬಾ. ಸದ್ಗುರು ಅಂದ್ರೇನು, ಸದ್ಗುರು ತನ್ನ ವಚನದ ಮೇಲೆ ಸಂಪೂರ್ಣ ರೀತಿಯಲ್ಲಿ ನಮ್ಮನ್ನ ನಡೆಸ್ತಾ ಈಗ ಪ್ರಾಕ್ಟಿಕಲಿ ತಂದೆಯ ತರಹ ಸ್ವರೂಪವನ್ನ ಅನುಭವ ಮಾಡಿಸ್ತಾ ತನ್ನ ಸಮಾನ ಮಾಡಿ ಕರ್ಕೊಂಡು ಹೋಗ್ತಕ್ಕಂಥವ್ರು ಸದ್ಗುರು. ನಾನ್ ಮೇಲೆ ನೀನ್ ಕೆಳಗಡೆ ಅಂತ ಇಲ್ಲ, ತನ್ನ ಸಮಾನ ಸಂಪನ್ನ ಮಾಡ್ತಾ ನಾವು ಮಕ್ಕಳನ್ನ ಆ ಟೈಟ್ಲುನು ನೋಡಿ, ನೀವು ಮಾಸ್ಟರ್ ಸದ್ಗುರು ಅಂತ ಹೇಳ್ತಿದಾರಲ್ಲ. ಸದ್ಗುರು ಅಂದ್ರೆ ಒಂದು ಫಾಲೋ ಮಾಡೋರು, ಇನ್ನೊಂದು ಸದ್ಗುರು ಅಂದ್ರೆ ಸದ್ಗುರು ಸಮಾನ ನಾವು ಸಂಪನ್ನರಾಗಿ ಪ್ರಾಕ್ಟಿಕಲಿ ತಂದೆಯ ಸಮಾನ ತನ್ನ ಸ್ವರೂಪದ ಅನುಭವ. ಸದ್ಗುರು ಸ್ವರೂಪ ಅಂದ್ರೇನು, ಬಾಬಾವ್ರು ಏನು ನಮ್ಮನ್ನ ತನ್ನ ಸಮಾನ ಸಂಪನ್ನ ಸಂಪೂರ್ಣ ರೂಪದಲ್ಲಿ ಪರಿವರ್ತನೆ ಮಾಡಿ ಜೊತೆ ಕರ್ಕೊಂಡು ಹೋಗವ್ರಲ್ವಾ. ನೀವು ಸದ್ಗುರು ಸ್ವರೂಪದಲ್ಲಿ ಇರೋದಂದ್ರೇನು, ಮಾಸ್ಟರ್ ಸದ್ಗುರು ಆಗೋದಂದ್ರೇನು, ತಂದೆಯ ತರಹ ಸಂಪನ್ನರಾಗಿ ನಜರ್ ಸೆ ನಿಹಾಲ್, ದೃಷ್ಟಿಯಿಂದನೇ ಅನ್ಯರಿಗೆ ವರದಾನ ಕೊಟ್ಟು ಅವರನ್ನ ಪರಿವರ್ತನೆ ಮಾಡೋರು. ನಜರ್ ಸೆ ನಿಹಾಲ್ ಅಂದ್ರೇನು, ಮತವನ್ನು ಕೊಟ್ರಿ ಅವರಿಗೆ ಗತಿ ಅಂದ್ರೆ ಮುಕ್ತಿ, ಅವ್ರು ಮುಕ್ತರಾದ್ರು. ಗುರುಗಳು ಹಂಗೆ ತಾನೆ, ಮಂತ್ರ ಕೊಟ್ಟೆ ನೋಡಪ್ಪ ನಿನಗೆ ಮುಕ್ತಿ ಗ್ಯಾರಂಟಿ ಅಂತಾರೆ, ಮುಕ್ತಿನೂ ಸಿಕ್ಕಲ್ಲ ಕತೆನೂ ಸಿಕ್ಕಲ್ಲ. ಅಂದ್ರೆ ಮಂತ್ರ ಅಂದ್ರೇನು ಅರ್ಥ, ಮತ. ಮಂತ್ರ ಅನ್ನೋದು ಮತದ ಶಬ್ದದಿಂದ ಬಂತು. ಸೊ ನೀವು ಜಸ್ಟ್ ಸಂಕಲ್ಪದಲ್ಲಿ ಮಾತಲ್ಲಿ ಮಂತ್ರ ಬಾಬಾವ್ರ ಬಗ್ಗೆ ಹೇಳಿದ್ರೆ ಅವರಿಗೆ ಮುಕ್ತಿ ಸಿಕ್ತು. ಇದನ್ನ ದೃಷ್ಟಿಯಿಂದ ಪರಿವರ್ತನೆ. ಸೆಕೆಂಡಲ್ಲಿ
ನಿಮ್ಮ ಆ ಶ್ರೇಷ್ಠ ಮತ ಅವ್ರಿಗೆ ಪ್ರಾಪ್ತಿ ಮಾಡಿಸ್ಬೇಕು. ಅದಕ್ಕೆ ಭಕ್ತಿಯಲ್ಲಿ ಗುರು ಮಂತ್ರ ಪ್ರಸಿದ್ಧವಾಗಿದೆ. ಆತ್ಮ ಅಂತ ತಿಳಿದ ತಂದೆಯನ್ನ ಮೇಲೆ ಏಕಾಗ್ರ ಮಾಡಿ ತಕ್ಷಣ ಅವ್ರಿಗೆ ಅದರ ಅನುಭವ ಆಗಬೇಕು. ಮನ್ಮನ ಭವ, ಮನಸ್ಸನ್ನ ತಂದೆ ಮೇಲೆ ಇಡಿ, ಆತ್ಮ ಅಂತ ಇಡಿ. ನೀವು ಹಂಗೆ ಹೇಳಿದ ತಕ್ಷಣ ಅವ್ರಿಗೆ ಅನುಭವಕ್ಕೆ ಬರಬೇಕು. ಅವ್ರಿಗೆ ಅದು ಕಂಪ್ಲೀಟ್ ಆತ್ಮ ಮುಕ್ತನಾಗಿರೋ ಅನುಭವ ಆಗಬೇಕು. ऐसी पावरफुल स्टेज से श्रीमत देंगे जो आत्माएं अनुभव करेंगे कि हमें गति सद्गति का ठिकाना मिल गया. ऐसी शक्तिशाली स्थिति को अब से अपनाओ. सितारे तो अभी हो, लेकिन अभी लाइट क्या होती है? ಕ್ವಶನ್ ಹಾಕಿದ್ರು ಬಾಬಾ. ಈ ತರ ತನ್ನ ಪವರ್ಫುಲ್ ಸಂಪನ್ನ ಸ್ಥಿತಿಯಲ್ಲಿ, ನಿರಾಕಾರಿ ಸ್ಥಿತಿಯಲ್ಲಿದ್ದು ನೀವು ಶ್ರೀಮತ ಕೊಟ್ಟಾಗ ಆತ್ಮಗಳಿಗೆ ಅನುಭವ ಆಗುತ್ತೆ, ನನಗೆ ಮುಕ್ತಿ, ಜೀವನ್ ಮುಕ್ತಿಯ ಠಿಕಾನ ನೆಲೆ ಸಿಕ್ತು. ಅಂದ್ರೆ ನಿಮ್ಮ ಪವರ್ಫುಲ್ ಬಿಂದು ಸ್ವರೂಪ ಏನಿದೆ, ಅವರನ್ನ ಬಿಂದು, ಸೀದಾ ಬಿಂದು ನೋಡಿಕೊಂಡು ಅವ್ರಿಗೆ ಹೇಳಿದ ತಕ್ಷಣ ಅವರ ಶರೀರಿ ಆಗ್ಬಿಡುತ್ತೆ. ಬಾಬುವ್ರ ಅನುಭವ ಆಗುತ್ತೆ ಅವರಿಗೆ. ಈ ಸ್ಥಿತಿಯಲ್ಲಿ ನೀವು ಅವರನ್ನು ಕರ್ಕೊಂಡು ಹೋಗಬೇಕು. ಆಗ ಬಾಬಾ ಹೇಳ್ತಾರೆ, ಅವರಿಗೆ ಸದ್ಗತಿಯ ಠಿಕಾನ ಸಿಕ್ತಂದ್ರೆ ಅವ್ರೇನಂತಾರೆ, ಅಯ್ಯೋ ಇವರೇನೆ ನಮಗೆ ಸದ್ಗುರು ರೂಪದಲ್ಲಿ ಮಂತ್ರ ಕೊಟ್ಟಿದ್ದಾರೆ ಅಂತಾರೆ. ಈಗ ಈ ಶಕ್ತಿಶಾಲಿ ಸ್ಥಿತಿಯನ್ನ ತನ್ನದನ್ನು ಮಾಡ್ಕೊಳ್ಳಿ. ನೀವೆಲ್ಲ ನಕ್ಷತ್ರಗಳೌದು, ಆತ್ಮ ಸೂಕ್ಷ್ಮ ನಕ್ಷತ್ರ. ಆದ್ರೆ ಆ ಲೈಟ್ ಏನು? ಆತ್ಮದಲ್ಲಿ ಇನ್ನ ಆ ಲೈಟ್ ಯಾಕೆ ಕಾಣಿಸ್ತಿಲ್ಲ? ನಿಮಗೆ ನಿಮ್ ಲೈಟು ಕಾಣಿಸ್ತಿಲ್ಲ, ನಿಮ್ಮಿಂದ ಅನ್ಯರಿಗೆ ಲೈಟ್ ಕಾಣಿಸ್ತಿಲ್ಲ. ಕಾರಣ ಏನು? क्या होती है अभी लाइट? सदा एकर संपूर्ण चमकता हुआ सितारा हो, ऐसे स्वयं को प्रत्यक्ष करो. सुना क्या करना है? डबल तीव्र गति से जाओ, पुरुषार्थ करो. ಸದಾ ಏಕರಸ, ಸಂಪೂರ್ಣ ಹೊಳಿತಾ ಇರ್ತಕ್ಕಂಥ ನಕ್ಷತ್ರ ಅನ್ನೋದನ್ನ ಅನುಭವ ಮಾಡಿ. ನೀವು ಏಕರಸವಾಗಿ ಅಂದ್ರೆ 1 ಸೆಕೆಂಡುನೂ ಬಿಡಂಗಿಲ್ಲ. ಒಂದು ಸ್ವರೂಪದ ರಸ, ಒಬ್ಬ ತಂದೆಯ ಸಂಬಂಧದ ರಸ, ಇಷ್ಟು ಬಿಟ್ರೆ ಮೂರನೇದು ಇರಂಗಿಲ್ಲ. ಆಗ ವಿಶ್ವದ ಆತ್ಮಗಳಿಗೆ ನಿಮ್ಮಿಂದ ಲೈಟ್ ಅನುಭವ ಆಗುತ್ತೆ. ತನ್ನನ್ನ ಈ ತರಹ ಪ್ರಖ್ಯಾತ ಮಾಡ್ಕೊಳ್ಳಿ. ವಿಶ್ವದ ಮುಂದೆ ಒಂದು ಸಂಪೂರ್ಣ ಹೊಳಿತಾ ಇರ್ತಕ್ಕಂತಹ ಪ್ರಕಾಶದ ನಕ್ಷತ್ರವಾಗಿ ನೀವು ಕಾಣಿಸ್ಬೇಕು. ತೀವ್ರಗತಿಯಲ್ಲಿ ಪುರುಷಾರ್ಥ ಮಾಡಿ. ಬಟ್ ಈಗೇನಾಗ್ತಿದೆ, रुकते हो चलते हो, कभी बादल के बीच में चिप तो नहीं जाते हैं, बादल आता है. ऐसा संपूर्ण स्वरूप बहुत काल सदा सदा रहे तब प्रत्यक्ष हो. अभी अभी चमकता हुआ सितारा और अभी अभी फिर बादलों में छिप जाए तो विश्व की आत्माएं स्पष्ट अनुभव नहीं कर सकती है. इसलिए एक रस रहने का, सदा सूर्य समान चमकते रहने का संकल्प करो. सूर्य समान चमकने का संकल्प करो. ಏನು ಹೇಳ್ತಿದ್ದಾರೆ ಬಾಬುವರು? ನೀವೀಗ ಪುರುಷಾರ್ಥ ಏನು? ಬಾಬುವರು ಏಕರಸ ಬಿಂದು, ಪ್ರಕಾಶದ ಹೊಳೆಯೋ ಜ್ಯೋತಿ, ಹೊಳಿತಾ ಇರ್ತಕ್ಕಂಥ ನಕ್ಷತ್ರವಾಗಿ ಇರಿ ಅಂತಂದ್ರೆ, ಈಗ ನೀವ್ ಹೆಂಗ್ ನಡೀತಿದ್ದೀರಾ ಅಂದ್ರೆ, ಒಂದ್ಸಾರಿ ನಿಂತ್ಕೋತೀರಾ, ಒಂದ್ಸಾರಿ ನಡೀತೀರಾ. ನಡೀತಾ ನಡೀತಾ ಮೋಡಗಳು ಬಂದ ತಕ್ಷಣ ಮೋಡದ ಮಧ್ಯದಲ್ಲಿ ಮುಚ್ಚಿಟ್ಕೋತೀರ. ಮೋಡ ಅಂದ್ರೆ ಯಾವುದು? ಮಾತುಗಳ, ಪರಿಸ್ಥಿತಿಗಳ, ವ್ಯಕ್ತಿಗಳ ಆಕರ್ಷಣೆಯ, ಇಂದ್ರಿಯಗಳ ಆಕರ್ಷಣೆಯ ಈ ಬಾದಲ್, ಈ ಮೋಡ ಬಂದು ಮುಚ್ಚಾಕ್ಬಿಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ನೀವು ಆತ್ಮ ಸ್ವರೂಪ, ಬಿಂದು ಸ್ವರೂಪ ಆಗದೆ ಬಾಬುರನ್ನ ನೋಡಿ, ಬಾಬುರ ಪರಮಾತ್ಮನ ಪ್ರೀತಿಯ ಅನುಭವ ಮಾಡಕ್ಕಾಗಲ್ಲ. ಯಾವಾಗ ಬಾಬುವ್ರ ಪ್ರೀತಿ ಅನುಭವ ಆಗಲ್ಲಲ್ಲ, ಅವಾಗ ಮನುಷ್ಯರ ಪ್ರೀತಿಯ ಹಿಂದೆ, ಮನುಷ್ಯರ ಫ್ರೆಂಡ್ಶಿಪ್ ಹಿಂದೆ ಬುದ್ಧಿ ಹೋಗುತ್ತೆ.
ಸುಮ್ಮನೆ ಹೋಗಲ್ಲ ಯಾರ್ದು. ಬಾಬುವ್ರ ಅನುಭವ ಮಾಡೋರು ಇನ್ನೊಬ್ರಿಂದ ಇರಕ್ಕಾಗಲ್ಲ. ಇನ್ನೊಬ್ಬರು ಸಂಘನೂ ಅವ್ರಿಗೇನು ಇಷ್ಟ ಆಗಲ್ಲ. ಎಲ್ಲರ ಜೊತೆ ಸ್ನೇಹಿಯಾಗಿ ಎಷ್ಟು ಬೇಕೋ ಅಷ್ಟು ಸೇವಾ ಸಂಬಂಧ ಅವಶ್ಯಕತೆ ಇದೆ, ಮಾತು ಇಲ್ಲ ಅಂದ್ರೆ ತನ್ನ ಪಾಡು. ಇದು ಯಾರು ಇರ್ತಾರೆ? ಯಾರಿಗೆ ಯೋಗದಲ್ಲಿ ಬಾಬುವ್ರ ಸಂಬಂಧಗಳ ಅನುಭವ ಆಗುತ್ತೆ. ಆಂತರಿಕ ಸೈಲೆನ್ಸ್, ಅಂತರ್ಮುಖತೆಯಲ್ಲಿ ಬಾಬುವ್ರ ಸಂಬಂಧದ ಬಾಬನ್ ಪಾಲನೆಯ ಸುಖ ಅನುಭವ ಆಗೋದು. ಅದು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ತಾನೇ ಆಗುತ್ತೆ. ಅದಕ್ಕೆ ಬಾಬಾ ಹೇಳೋದು, ಅಪ್ಪನೇ ಗೋಟ್ದು ನಶಾ ಚಡ್. ತನ್ನನ್ನ ರಿಫೈನ್ ಆಗಿ, ಈಗ ಚಟ್ನಿನ ಏನ್ ಮಾಡ್ತೀವಿ, ಅರಿತೀವಿ ಚೆನ್ನಾಗಿ, ಹಂಗಂಗೆ ತಿಂದ್ಬಿಡ್ತೀರ ಕಾಯಿ ಇದೆಲ್ಲ ಇಲ್ಲಲ್ಲ. ಹಂಗೆ ಇದನ್ನು ಅಷ್ಟೇ, ಜ್ಞಾನನ ರಿಫೈನ್ ಆಗಿ ಚಿಂತನೆ ಮಂಥನ ಮಾಡಿ ಅದು ಅನುಭವ ಮಾಡಿದಾಗ ಅದರಲ್ಲಿ ಏನು ಆನಂದ ಇದೆ, ಅತೀಂದ್ರಿಯ ಸುಖ ಇದೆ. ಅದು ಒಂದ್ಸಾರಿ ಅನುಭವ ಆದ್ರೆ ಬುದ್ಧಿ ಬೇರೆ ಕಡೆ ಹೋಗಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದ್ರೆ ಬಾಬಾ, ನಿಮ್ಮ ಸಂಪೂರ್ಣ ಸ್ವರೂಪ ಬಹುಕಾಲ ಅಂದ್ರೆ ಸದಾ ಸದಾ ನಿಮಗೆ ನೀವು ಪ್ರಖ್ಯಾತವಾಗಿರ್ಬೇಕು. ಅಂದ್ರೆ ನಿಮ್ಮ ಸ್ವರೂಪ ನಿಮ್ಮ ಮುಂದೆ ಸ್ಪಷ್ಟವಾಗಿ ಅನುಭವಕ್ಕೆ ಬರಬೇಕು. ಆತ್ಮಾಭಿಮಾನಿ ಸ್ಥಿತಿ ಅನುಭವಕ್ಕೆ ಬರಬೇಕು. ಆಗ ಎಲ್ಲರಿಗೆ ಆ ಸ್ಥಿತಿ ಪ್ರಖ್ಯಾತ ಆಗುತ್ತೆ. ಈಗೇನಾಗುತ್ತೆ ಅಂದ್ರೆ, ಈಗೀಗ ಏನೋ ಒಳಿತಿದೆಯಲ್ಲ ಅಂತ ನೋಡೋ ಅಷ್ಟ್ರೊಳಗಡೆ ಈಗೀಗ ನೀವು ಮೋಡಗಳೊಳಗೆ ಮುಚ್ಕೊಂಡು ಹೋಗ್ಬಿಡ್ತೀರ. ಅಂದ್ರೆ ಈಗೀಗ ಆತ್ಮ ಬಾಬಾ ಅಂತ ಖುಷಿಯಾಗಿರ್ತೀರ. ಯಾರೋ ಏನೋ ಅಂದ್ರು, ಏನೋ ಮಾತು ಬಂತು ಅಷ್ಟೇ, ಪುಸ್ ಬಲೂನು ಟಪ್ ಅನ್ನತ್ತಲ್ಲ, ಹಂಗ್ ಟಪ್ ಆಗೋಯ್ತು, ಮುಚ್ಚೋಯ್ತು. ಹುಡುಕ್ಬೇಕು ಜನ, ಅಯ್ಯೋ ಏನೋ ಕಾಣ್ತಾ ಇತ್ತು, ಎಲ್ಲೋಯ್ತಪ್ಪ ಅಂತ ಹೇಳ್ಬಿಟ್ಟು. ಅದಕ್ಕೆ ಬಾಬಾ ಹೇಳೋದು, ವಿಶ್ವದ ಆತ್ಮಗಳು ಸ್ಪಷ್ಟವಾಗಿ ನಿಮ್ಮನ್ನ ನೋಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ನಿಮ್ಮ ಸ್ಥಿತಿ ಏಕರಸವಾಗಿಲ್ಲ. ಏಕರಸವಾದ ಆತ್ಮಾಭಿಮಾನಿ ಸ್ವರೂಪದಲ್ಲಿಲ್ಲ. ಅದಕ್ಕೆ ಈಗ ಏಕರಸವಾಗಿ ಒಂದೇ ಕಾನ್ಸ್ಟೆಂಟ್ ಸ್ಥಿತಿಯಲ್ಲಿ ಮಾಸ್ಟರ್ ಜ್ಞಾನ ಸೂರ್ಯನ ಸಮಾನ ಹೊಳಿತಾ ಇರಿ, ಕಂಟಿನ್ಯೂಸ್ ಹೊಳಿತಾ ಇರಿ. ಸೋ ದಟ್ ನಿಮ್ಮ ಹೊಳಪು ಅನ್ಯ ವಿಶ್ವದ ಆತ್ಮಗಳನ್ನ ಬಾಬುವ್ರ ಕಡೆ ಆಕರ್ಷಣೆ ಮಾಡುತ್ತೆ. ನಿಮಗೂ ಇಷ್ಟ ತಾನೇ ಇದು ಮಾಡ್ಬೇಕಂತ. ಈಗ ದೀಪಾವಳಿಯಲ್ಲಿ ಎಲ್ಲರನ್ನ ಪರಮ ಜ್ಯೋತಿ, ಪವರ್ಫುಲ್ ಜ್ಯೋತಿ, ಯಾವ ಜ್ಯೋತಿಯಿಂದ ನಾವು ಆತ್ಮ ಜ್ಯೋತಿಗಳನ್ನ ಬಾಬಾ ಬೆಳಗ್ಸಿದಾರೋ ಆ ಕಡೆ ಎಲ್ಲರನ್ನ ಸೆಳಿಬೇಕಲ್ವಾ. अच्छा, ऐसे डबल विदेशी बच्चों को और चारों ओर के सेवाधारी बच्चों को सदा बाप समान मन वाणी कर्म में फॉलो करने वाले, सदा बाप के दिल तख्त नशीन मास्टर दिलाराम, सदा भटकती हुई आत्माओं को रास्ता दिखाने वाले लाइट हाउस बच्चों को बाप दादा का याद प्यार और नमस्ते. हम सब बच्चों की भी याद प्यार और नमस्ते नमस्ते नमस्ते. ಈ ಥರ ಎಲ್ಲ 4 ಕಡೆಯ ವಿದೇಶಿ ದೇಶವಾಸಿ ಸೇವಾದಾರಿ ಮಕ್ಕಳು ತಂದೆಯ ಸಮಾನ ಮನ್ಸಾ ವಾಚಾ ಕರ್ಮಣ ತಂದೆಯನ್ನ ಫಾಲೋ ಮಾಡ್ತಕ್ಕಂಥ ಮಕ್ಕಳಿಗೆ ತಂದೆಯ ಹೃದಯ ಸಿಂಹಾಸನದಲ್ಲಿದ್ದು ಮಾಸ್ಟರ್ ದಿಲಾರಾಮನಾಗಿ ಎಲ್ಲ ಅಲಿತಾ ಇರೋ ಆತ್ಮಗಳಿಗೆ ಮಾರ್ಗ ತೋರಿಸ್ತಕ್ಕಂತಹ ಲೈಟ್ ಹೌಸ್ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ. ಅಲ್ವಾ, ಇಂಪಾರ್ಟೆಂಟ್ ಮಾತಲ್ವಾ? ನಮಸ್ತೆ ನಮಸ್ತೆ ಸರಿನಾ? ಏನಂತೀವಿ?